ಮುಂದೆ ಬರ್ತಾರೆ. ಯಾಕೆಂದ್ರೆ ಕಸ್ಟಮರು ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ ಸಿಗೋ ಪ್ರೈಸಸ್ ಬೇರೆ ಕಡೆ ಎಲ್ಲೂ ಸಿಗಲ್ಲ, ಖಂಡಿತ ಹೇಳ್ತೀನಿ. ಇದು ಒಂದು 4,85,000 ಕೋಟಿಂಗ್ ಇರೋದು, ಒಂದು 4,65,000 ರೂಪಾಯಿಗೆ ಆಗುತ್ತೆ ಸರ್. 4,65,000 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 75,000 ಹೇಳೋದು, ಬರೀ 65,000 ರೂಪಾಯಿ ಕೊಟ್ಬಿಡೋಣ. 65,000 ರೂಪಾಯಿ ಕೊಟ್ಬಿಡೋಣ. 1,25,000 ರೂಪಾಯಿ ಕೊಟ್ಬಿಡೋಣ. ಇದು ಬಂದು 3,90,000 ಕೋಟಿಂಗ್ ಇರೋದು, ಒಂದು 3,70,000 ರೂಪಾಯಿಗೆ ಆಗುತ್ತೆ ಸರ್. ಬೆಸ್ಟ್ ಆಫರ್ ಗಾಡಿ ಕೊಡೋಣ. 5,75,000 ಕೋಟಿಂಗ್ ಇರೋದು, 18 ಮಾಡಲು ಸಿಂಗಲ್ ಓನರ್ ಗಾಡಿ, 5,50,000 ರೂಪಾಯಿ ಕೊಡೋಣ. ಒಂದು 5,65,000 ರೂಪಾಯಿಗೆ ಆಗುತ್ತೆ ಸರ್. ಸರ್ ಡೆಡ್ ಲೈನ್ 5,65,000 ರೂಪಾಯಿ. 2,90,000 ಕೋಟಿಂಗ್ ಇರೋದು, ಬರೀ 2,65,000 ರೂಪಾಯಿ ಕೊಡೋಣ. 2,65,000 ಕೊಟ್ಬಿಡೋಣ. 260 ಮಾಡಿ ಸರ್. 260 ಚಾನಲ್ ಕಡೆಯಿಂದ ಬಂದು 260 ಕೊಟ್ಬಿಡೋಣ. ಸರಿ ಮೂರ್ತಿ ಅಣ್ಣ, ಒಂದು 8,10,000 ಮಾಡೋಣ ಸರ್. 8 ಒಂದು 5,30,000 ರೂಪಾಯಿಗೆ ಆಗುತ್ತೆ. 5,30ಕ್ಕೆ ಇದು ಬಂದು 5,25,000 ಹೇಳ್ತಾ ಇರೋದು, ಒಂದು 4,95,000 ಮಾಡೋಣ. 4,95,000 ಕೊಟ್ಬಿಡಿ ಸರ್. ಮೂರ್ತಿ ಅಣ್ಣ, ಈ ಗಾಡಿ ಸೀಟ್ ಇದ್ದೀರಲ್ಲ ನೀವು ಸರ್? ಸಣ್ಣ ಗಾಡಿ, ಸಣ್ಣ ಬಜೆಟ್ ಗಾಡಿ. ಓಕೆ, 2098 ಮಾಡಲು ಗಾಡಿ ಚೆನ್ನಾಗಿದೆ. ತುಂಬಾ ಜನ 800 ಕೇಳ್ತಾ ಇರ್ತಾರೆ ಸರ್. 75,000 ಹೇಳೋದು, ಬರೀ 65,000 ರೂಪಾಯಿ ಕೊಟ್ಬಿಡೋಣ. 65,000 ರೂಪಾಯಿ ಕೊಟ್ಬಿಡೋಣ. ಇನ್ನು ಕಮ್ಮಿ ಆಗುತ್ತೆ ಬಂದ್ರೆ? ಅದಿಲ್ಲ, ಯಾಕೆಂದ್ರೆ ಕಸ್ಟಮರು 65,000 ಬೇಕು ಅಂತಾರೆ. ಒಂದು 2,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಒಂದು 2,000 ಹೆಚ್ಚು ಕಡಿಮೆ ಆಗುತ್ತೆ. 2,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಮಾತ್ರ ಅಲ್ಲ, ಇನ್ನು ಲೋ ಬಜೆಟ್ ಗಾಡಿಗಳು ಸೊ ಇಲ್ಲಿ ಹಿಂದೆ ಕೂಡ ಇರುತ್ತೆ. ಸೊ ಅವಾಗಲೇ ಈ ಸ್ಯಾಂಟ್ರೋದೆಲ್ಲ ನಾನು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ. ಮೂರ್ತಣ್ಣ, ಇದು ಡೀಟೇಲ್ ಸರ್. ಹ್ಯುಂಡೈ ಸ್ಯಾಂಟ್ರೋ ಒಂದು 2009 ಮಾಡಲು ವಿತ್ LPG ಇದೆ. ಓಕೆ, ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ ಸರ್. 1,25,000 ರೂಪಾಯಿ ಕೊಟ್ಬಿಡೋಣ. 1,25ಕ್ಕೆ ಸರ್. ಫೈನಲ್ ರೇಟು 1,25,000 ರೂಪಾಯಿಗೆ ಆಗುತ್ತೆ. ಬಾರ್ಗಿನೇ ಇಲ್ಲ. ಓಕೆ, ಇಂಡಿಕಾ ಸರ್. ಇಂಡಿಕಾ ವಿಸ್ಟಾ ಬಂದು 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಕ್ವಾರ್ಟರ್ ಜೆಟ್ ಇಂಜಿನು, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ, ಫ್ರೆಶ್ ಶಪ್ಸಿ ಸರ್. ಇದು ಬಂದು 1,65,000, 1,55,000 ರೂಪಾಯಿ ಕೊಟ್ಬಿಡೋಣ. 1,55ಕ್ಕೆ. ಮತ್ತೆ ರಿಡ್ಜು ಮೂರ್ತೇಣ ಸರ್? ರಿಡ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ, 76,000 ಓಡಿದೆ, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,95,000 ಕೋಟಿಂಗ್ ಇರೋದು, ಒಂದು 2,85,000 ರೂಪಾಯಿ ಕೊಡೋಣ. 2,85 ಮಾಡೋಣ. ಓಕೆ, ಈ ಆಲ್ಟೋ ಮೂರ್ತೇಣ ಸರ್? ಆಲ್ಟೋ ಕೇಟ ಬಂದು 2012 ಮಾಡಲು ಸಿಂಗಲ್ ಓನರು, LXI ಸರ್. 1,88,000 ರೂಪಾಯಿ ಕೊಟ್ಬಿಡೋಣ. 12 ಸಿಂಗಲ್. ಹೌದು, 1,88,000, 12 ಸಿಂಗಲ್ ಓನರ್ ಗಾಡಿ. ಓಕೆ, ಆಲ್ಟೋ K10 ಮೂರ್ತೇಣ, VXI ವೇರಿಯಂಟ್ ಸರ್. ಇದು 14 ಮಾಡಲು, 3rd ಓನರ್ ಗಾಡಿ, VXI, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ ಸರ್. ಇದು ಬಂದು 2,15,000 ಕೋಟಿಂಗ್ ಇರೋದು, 2,05,000 ರೂಪಾಯಿ ಕೊಡೋಣ ಸರ್. ಓಕೆ, 2 ಲಕ್ಷ ಮಾಡಿಬಿಡಿ, ರೌಂಡ್ ಫಿಗರ್ ಮಾಡಿಬಿಡಿ. ಓಕೆ, ರೌಂಡ್ ಫಿಗರ್ 2 ಲಕ್ಷಕ್ಕೆ. ಸೊ ನಿಮಗೆ ಈ ಆಲ್ಟೋ K10 ಸಿಗುತ್ತೆ. ಹೌದು. ನೆಕ್ಸ್ಟ್ ಕಾರ್ಸ್ಗೆ ಇವತ್ತು ಬಂದಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ಇವತ್ತು 7 ಸೀಟರ್ಸ್ ಯೂಸ್ ಸ್ಟಾಕ್ಸಲ್ಲಿ ಇರುತ್ತೆ, ಅದು ಕೂಡ ಲೋ ಬಜೆಟಲ್ಲಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ಗಾಡಿಗಳು ಕೂಡ ಇರುತ್ತೆ. ನಮ್ಮ ಜೊತೆ ಮೂರ್ತೇಣ ಇದ್ದಾರೆ. ಮೂರ್ತೇಣ, ನೆಕ್ಸ್ಟ್ ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ ಒಂದ್ಸಲ. ಸರ್. ಇದು ಬಂದು ನಾಗರಬಾವಿ. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ಅಲ್ಲಿ ಕಾಣಿಸುತ್ತೆ ನೋಡಿ. ಓಕೆ, ಅದ್ರ ಆಪೋಸಿಟ್ ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ರೈಟ್ ಸೈಡ್ಗೆ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ ಸರ್. ಓಕೆ, ಯಾವ ಮಾಡಿದಿಂದ ಲೋನು ಮೂರ್ತೇಣ? ಸರ್, ಅಬೌಟ್ 13 ಲೋನು. ಸಿಬಿಲ್ ಇಲ್ಲ ಅಂದ್ರೆ? ಸಿವಿಲ್ ಇಲ್ಲ ಅಂದ್ರೆ ಲೋನ್ ಸಿಗಲ್ಲ ಸರ್. ಹೌದಾ? ಯಾಕೆಂದ್ರೆ ಇವಾಗೆಲ್ಲ ಪ್ರೊಫೈಲ್ ಚೆಕ್ ಮಾಡ್ತಾರೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಕೊಡ್ತಾರೆ. ಸೈಟು ಫೈನಾನ್ಸ್ ಸಿಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಬೇಕು ಅಂದ್ರೆ ಕೊಡಿಸ್ಬೋದು. ಓಕೆ, ಅಲ್ಲಿ ಸಿಬಿಲ್ ಇಲ್ಲ ಅಂದ್ರೂ ಸಿಗುತ್ತೆ, ಸಿವಿಲ್ ಇಲ್ಲ ಅಂದ್ರೂ ಸಿಗುತ್ತೆ, ಬಟ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅವ್ರೇನು ಖುಷಿ ಬಟ್ ಬೇಕು ನಾವು ತಗೊಳ್ಳೇಬೇಕು ಅನ್ನೋ ಥರ ಇದ್ದರೆ ಬೇಕಾದ್ರೆ ಸೈಟು ಫೈನಾನ್ಸ್ ಬೇಕಾದ್ರೆ ಕೊಡಿಸ್ಬೋದು. ಓಕೆ, ಸೊ ಅಲ್ಲಿಗೆ ಸಿಬಿಲ್ ಇಲ್ಲ ಅಂದ್ರೂ ಕೂಡ ಸಿಗುತ್ತೆ, ಬಟ್ ಬಡ್ಡಿ ಜಾಸ್ತಿ ಇರುತ್ತೆ. ಸೊ ನನಗೆ ಹೇಳೋದಾದರೆ, ಸೊ ನೀವು ಒಂದು ವೇಳೆ ನಿಮ್ಮ ಹತ್ರ ಸಿಬಿಲ್ ಇಲ್ಲ ಅಂದರೆ ದಯವಿಟ್ಟು ಕ್ಯಾಶ್ ಅಡ್ಜಸ್ಟ್ ಮಾಡಿ ತೊಗೊಳ್ಳಿ. ಯಾಕಂದರೆ ಬಡ್ಡಿ ತಿನ್ಸೋದ್ಕಿಂತ ಸೊ ಅದೇ ಬಡ್ಡಿ ದುಡ್ಡನ್ನೇ ನೀವೇ ತಿನ್ಬೋದು ಮನೇಲಿರೋರೆ. ಹೌದು, 2% ಏನಕ್ಕೆ ಕಟ್ಟಬೇಕು ಅವ್ರಿಗೆ. ಹೌದು, ಸೊ ಇದು ಬೆಸ್ಟ್ ಆಪ್ಷನ್ ಇರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕಾಲ್ ಮಾಡ್ಬೋದು. ಸೊ ಇವತ್ತು ಏನೇನು ಸ್ಟಾಕ್ಸ್ ಇದೆ ಎಲ್ಲರೂ ತೋರಿಸ್ಕೊಡೋಣ. ಈಗ ಸ್ವಿಫ್ಟ್ ಡೀಸೆಲ್ ವೇರಿಯಂಟು, ಇದ್ರ ಬಗ್ಗೆ ಮುಡ್ತೇನೆ ಡೀಟೇಲ್. ಸರ್, ಮೊದಲಿಗೆ ಇದು 2010 ಮಾಡಲು, ಸೆಕೆಂಡ್ ಓನರು, ಫ್ರೆಶ್ ಎಫ್ಸಿ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ VDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್, ಇದು ಬಂದು 2,85,000 ಕೋಟಿಂಗ್ ಇರೋದು, ಫೈನಲ್ ಬಂದು 2,75,000 ರೂಪಾಯಿಗೆ ಆಗುತ್ತೆ. ಓಕೆ, 2,75,000ಕ್ಕೆ ಡೀಸೆಲ್ ವೇರಿಯಂಟು, 18-20+ ಮೈಲೇಜ್ ಬರುವಂಥ ಗಾಡಿ. ಒಂದು ವೇಳೆ ನಿಮ್ಗೆ ಏನಾದರೂ ವೈಟ್ ಬೇಡ ಅಂದರೆ ಸಿಲ್ವರಲ್ಲೂ ಕೂಡ ಇರುತ್ತೆ, ಅದು ಕೂಡ ನಿಮಗೆ ಡೀಸೆಲೇ. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೇನೆ ಸರ್. ಇದು ಬಂದು 2013 ಮಾಡಲು, ಸಿಂಗಲ್ ಓನರು, ರೀನಂಬರು. ಓಕೆ, ರೀನಂಬರ್. ಇದು ಕಸ್ಟಮರ್ಗೆ ಇವೆಲ್ಲ ಹೇಳ್ಬಿಟ್ರೆ ಒಳ್ಳೇದು. ಹೌದು,
ಟ್ರಾನ್ಸ್ಪರೆನ್ಸಿ ಇರಬೇಕು. ಸಿಂಗಲ್ ಓನರ್ ಗಾಡಿ 86,000 ಓಡಿದೆ. ಜಿನಿಯನ್ ಮೀಟ್ರ್ ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. VD8 ಡೀಸೆಲ್ ವೇರಿಯಂಟು ಸರ್. ಇದು ಬಂದು 3,95,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 3,75,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ, 3,75,000ಕ್ಕೆ. ಓಕೆ, ಆ ಡೀಸೆಲು ಸರ್ ಇದ್ರ ಬೆಲೆ ಬಂದು 2012 ಮಾಡಲು ಸಿಂಗಲ್ ಓನರು VDI ಎಲ್ಲ ಇವಾಗ ಪ್ರೆಸೆಂಟ್ ಅಲ್ಲೆಲ್ಲ ಡೀಸೆಲ್ ಗಾಡಿನೇ ಜಾಸ್ತಿ ಇದಾವೆ ಸರ್. ನಮ್ಮ ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 12 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ 3,85,000 ಕೋಟಿಂಗ್ ಇರೋದು ಸರ್. 3,55,000 ರೂಪಾಯಿಗೆ ಆಗುತ್ತೆ. ಓಕೆ, 355 ಮಾಡ್ಕೊಳ್ಳೋಣ. ಓಕೆ, ಅದರಲ್ಲೂ ಡೀಸೆಲ್ ಗಾಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ಒಳ್ಳೆ ಮೈಲೇಜ್ ಬರ್ತದೆ ಗಾಡಿ. ಹೌದು, ತುಂಬ ಚೆನ್ನಾಗಿದೆ ಗಾಡಿ. ಅದು ಯಾವ ಮೆಕ್ಯಾನಿಕ್ ರೆಡಿ ಕೂಡ ಮಾಡ್ತಾರೆ. ಲೋನ್ ಕೂಡ ಸಿಗುತ್ತೆ ಸರ್. 1.5 ವರ್ಷಕ್ಕೆ ಲೋನ್ ಸಿಗುತ್ತೆ. 1.5 ವರ್ಷಕ್ಕೆ ಪ್ರೊಫೈಲ್ ಚೆನ್ನಾಗಿದೆ. 1.5 ವರ್ಷಕ್ಕೆ ಲೋನ್ ಸಿಗುತ್ತೆ. ಇದಕ್ಕೂ ಸಿಗುತ್ತೆ, ಅದಕ್ಕೂ ಸಿಗುತ್ತೆ. ಓಕೆ, ನೆಕ್ಸ್ಟು ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು 20+ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. ಇದು ಬಂದು 2,25,000 ಕೋಟಿಂಗ್ ಇರೋದು. ಬರೀ 2 ಲಕ್ಷಕ್ಕೆ ಕೊಡೋಣ ಸರ್. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಕೊಡೋಣ. ಓಕೆ, ಮತ್ತೊಂದು ಫೋರ್ಡ್ ಫಿಗೋ ಸರ್. ಈ ಫೋರ್ಡ್ ಫಿಗೋ ಬಂದು 2010 ಮಾಡಲು 3rd ಓನರು ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. ಓಕೆ, 1,60,000ಕ್ಕೆ ಈ ಫೋರ್ಡ್ ಫಿಗೋ ಸಿಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ನೋಡಿ ಸರ್, ಒಂದು ರೌಂಡ್ ಗಾಡಿ ತೋರಿಸಿ ಸರ್. ಕಸ್ಟಮರ್ಗೆ ಖುಷಿಯಾಗಬೇಕು ಗಾಡಿ. ಆ ಥರ ಆ ಟೇಸ್ಟಲ್ಲಿದೆ ಗಾಡಿ. ಓಕೆ, ಅಂದರೆ ಒಳ್ಳೆ ಟೇಸ್ಟಲ್ಲಿರುವಂಥ ಒಳ್ಳೆ ಟೇಸ್ಟಲ್ಲಿದೆ ಗಾಡಿ. ಓಕೆ, ಈ ಫೋರ್ಡ್ ಫಿಗೋ ಮುಡ್ತೇನೆ ಸರ್. ಇದು ಬಂದು 2010 ಮಾಡಲು 2nd ಓನರು ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಡೀಸೆಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,05,000 ಕೋಟಿಂಗ್ ಇರೋದು. 1,95,000 ರೂಪಾಯಿಗೆ ಆಗುತ್ತೆ. ಓಕೆ, 1,95ಕ್ಕೆ 1,90 ಮಾಡಿಬಿಡಿ ಸರ್. 1,90 190 ಮಾಡಿಬಿಡಿ. ಓಕೆ, ನೆಕ್ಸ್ಟು ಈಕೋ ವೆಹಿಕಲ್ ಈಕೋ ಸರ್. ಸಾರಸಟ್ 4 ಗಾಡಿ ಇದ್ದಾವೆ. ಓಕೆ, ಲೋನ್ ಆಗೋ ಗಾಡಿನೂ ಇದ್ದಾವೆ, ಲೋನ್ ಆಗದಿರೋ ಗಾಡಿನೂ ಇದ್ದಾವೆ. ನೋಡಿ ಸರ್, ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಲೋನ್ ಪ್ರೊಫೈಲ್ ಚೆನ್ನಾಗಿದೆ. ಲೋನ್ ಕೂಡ ಆಗುತ್ತೆ. 5 ಸೀಟರ್ ವೆಹಿಕಲ್ ವಿತ್ AC ಇದೆ ಸರ್. ಇದು ಬಂದು 3,90,000 ಕೋಟಿಂಗ್ ಇರೋದು. ಒಂದು 3,70,000 ರೂಪಾಯಿಗೆ ಆಗುತ್ತೆ ಸರ್. ಮಾಡಲ್ ಯಾವುದು ಮುಡ್ತೇನೆ ಅದು ಸರ್? 17 ಸಿಂಗಲ್ ಓನರ್ ಗಾಡಿ. 17 ಮಾಡಲು ಈಕೋ ಮುಡ್ತೇಣ ಸರ್. ಇದು ಬಂದು 2019-20 5 ಸೀಟರ್ ವೆಹಿಕಲ್ ವಿತ್ AC ಇದೆ. ವಿತ್ CNG ಫಿಟೆಡ್ ಇದೆ ಸರ್. ವಿತ್ CNG 20 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಇದು ಬಂದು 4,45,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 4,35,000 ರೂಪಾಯಿ ಕೊಡೋಣ ಸರ್. ಓಕೆ, ಲೋನ್ ಬೇಕಾ ಸರ್? ಕಸ್ಟಮರ್ ಲೋನ್ ಕೂಡ ಮಾಡಿಸ್ಕೊಡೋಣ. ವಿತ್ CNG ಫಿಟೆಡ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ ಸರ್. ಓಕೆ, ಪೆಟ್ರೋಲ್ 16 ಬಂದರೆ CNG 20+ ಬಂದೇ ಬರುತ್ತೆ ಸರ್. ಓಕೆ, ಈ ಈಕೋ ಮುಡ್ತೇಣ ಇದು ಸರ್. ಇದು ಬಂದು 2020 ಮಾಡಲು ಸಿಂಗಲ್ ಓನರ್. ಇದು ಕೂಡ 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. 20 ಮಾಡಲು ಸಿಂಗಲ್ ಓನರ್. 73,000 ಓಡಿದೆ. ಪ್ರೊಫೈಲ್ ಚೆನ್ನಾಗಿತ್ತು. ಒಂದು 4 ಲಕ್ಷ ಲೋನ್ ಸಿಗುತ್ತೆ. 4 ಲಕ್ಷ 4 ಲಕ್ಷ ಲೋನ್ ಸಿಗುತ್ತೆ. 4,45,000 ಕೋಟಿಂಗ್ ಇರೋದು. 4,35,000 ರೂಪಾಯಿ ಕೊಡೋಣ ಸರ್. ಅಲ್ಲಿಗೆ 35,000 ಡೌನ್ ಪೇಮೆಂಟು. ಹೌದು ಸರ್. ಓಕೆ, ಇದು ವೈಟ್ ಈಕೋ ಸರ್. ಈಕೋ ಬಂದು ಇದು 2011 ಮಾಡಲು ಸೆಕೆಂಡ್ ಓನರ್. ಇದು 5 ಸೀಟರ್ ವೆಹಿಕಲ್ ವಿತ್ AC ಇದೆ. ಇದು ಬಂದು 3,75,000 ಕೋಟಿಂಗ್ ಇರೋದು. 3,65,000 ರೂಪಾಯಿಗೆ ಆಗುತ್ತೆ ಸರ್. 365ಕ್ಕೆ 365ಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟು ಸರ್. ವೆಂಟೋ 2011 ಮಾಡಲು 3rd ಓನರ್ ಗಾಡಿ ವಿತ್ ಆಟೋಮೆಟಿಕ್. ಇದು ಗಾಡಿ ಆಟೋಮೆಟಿಕ್ಕು. ಅದರಲ್ಲೂ ಸಡನ್ ವೆಹಿಕಲ್ಲು. ಪೆಟ್ರೋಲ್ ವೇರಿಯಂಟು. ಗಾಡಿ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು. 3 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 3 ಲಕ್ಷಕ್ಕೆ ಫೈನಲ್ 3 ಲಕ್ಷಕ್ಕೆ ಆಗುತ್ತೆ. ಓಕೆ, 3 ಲಕ್ಷಕ್ಕೆ ವೆಂಟೋ. ಓಕೆ, ಈಗ ಇಕೋ ಸ್ಪೋರ್ಟ್ಸು ಸರ್. ಇಕೋ ಸ್ಪೋರ್ಟ್ಸ್ ಬಂದು 2015 ಮಾಡಲು ಸಿಂಗಲ್ ಓನರು. ಟೈಟಾನಿಯಂ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ರೀನಂಬರ್ ಆಗಿರುತ್ತೆ ಸರ್. ಓಕೆ, ರೀನಂಬರ್ ಆಗಿದೆ ಸರ್. ಇದು ಬಂದು 5,35,000 ಕೋಟಿಂಗ್. ಫೈನಲ್ ಬಂದು 5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 5 ಲಕ್ಷಕ್ಕೆ 5 ಲಕ್ಷಕ್ಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ. ಆರಾಮಾಗಿ 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ನಂಬರ್ ಮಾತ್ರ ರೀನಂಬರು. ಓಕೆ, ಅದನ್ನು ಯಾಕೆಂದರೆ ಹೇಳಿದ್ರೆ ನಾವು ಕೊಡೋದಿಲ್ಲ ಸರ್. ನಾವು ದಯವಿಟ್ಟು ಚೆಕ್ ಮಾಡ್ಕೊಂಡು ಒಂದು ಸರಿ ಮೆಕ್ಯಾನಿಕ್ ಕರ್ಕೊಂಬನ್ನಿ. ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗ್ಬೋದು ಸರ್. ಓಕೆ, ಮಾಡ್ತೇನೆ. ತುಂಬ ಜನ ಕೇಳುವಂಥ ಬಲೆರೋ ಪವರ್ ಪ್ಲಸ್ SLE ವೇರಿಯಂಟು. ಸೊ ಹೇಳ್ತಾ ಬರ್ದು ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. K29 ರಿಜಿಸ್ಟರ್ಡ್ ವೆಹಿಕಲು. ಬನ್ನಿ ಫ್ರಂಟ್ ಲುಕ್ಕು ಕೂಡ ನೋಡಿ. ಫ್ರಂಟ್ ಲುಕ್ಕು ಕೂಡ ಯಾವ ರೀತಿ ಇರುತ್ತೆ ಅಂತ ಮುಡ್ತೀಣ. ಇವಾಗ ಇದು ತುಂಬಾ ಹೈ ಡಿಮ್ಯಾಂಡ್ ಗಾಡಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲು ಸರ್. ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಓಕೆ, ಯಾಕೆಂತಂದ್ರೆ ಇವು ಟೈರ್ ಮೈನಸ್ ಇದೆ. ಗಾಡಿನೂ ಕೂಡ ಗಾಡಿ ಚೆನ್ನಾಗಿದೆ ಸರ್. ಇದು ಬೆಸ್ಟ್ ಆಫರ್ ಗಾಡಿ ಕೊಡೋಣ. 5,75,000 ಕೋಟಿಂಗ್ ಇರೋದು. 18 ಮಾಡಲು ಸಿಂಗಲ್ ಓನರ್ ಗಾಡಿ. 5,50,000 ರೂಪಾಯಿ ಕೊಡೋಣ. 5,50,000ಕ್ಕೆ ಅದು ಕೂಡ ಬಲೆರೋ.
ಸರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ. ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಬೇಕು, ಒಂದು 20-25 ಸಾವಿರ ಖರ್ಚು ಮಾಡ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಗಾಡಿ. ಓಕೆ ಸರ್ ಇದಕ್ಕೆ 5 ಲಕ್ಷ ಲೋನೇ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 5 ಲಕ್ಷ ಲೋನೇ ಆಗುತ್ತೆ. ಹೌದು, ಖಂಡಿತ ಸಿಗುತ್ತೆ. ಓಕೆ ನೆಕ್ಸ್ಟು ಅಮೇಝು. ಸರ್ ಅಮೇಜ್ ಬಂದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ಸರ್ ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 20+ ಮೈಲೇಜ್ ಬರುತ್ತೆ. ಇದ್ರ ಕಾಸ್ಟ್ ಬಂದು 3,50,000 ಕೋಟಿಂಗ್ ಇರೋದು ಒಂದು 3,25,000 ರೂಪಾಯಿಗೆ ಆಗುತ್ತೆ ಸರ್. 325ಕ್ಕೆ. ಓಕೆ 3,25,000ಗೆ. ಅದು ಕೂಡ K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ನೆಕ್ಸ್ಟ್ ಮೂರ್ತಣ್ಣ ಮತ್ತೊಂದು ಬಲೇರೋ. ಸರ್ ಇನ್ನೊಂದು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಸರ್ ಗಾಡಿ. 2015 ಮಾಡಲು, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. 1,13,000 ಓಡಿದೆ ಸರ್. ಜಿನಿಯನ್ ಮೀಟ್ರು. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. ಓಕೆ ಫೈನಲ್ ಟು ಫೈನಲ್ ಬಂದು ಒಂದು 5,25,000 ರೂಪಾಯಿಗೆ ಆಗುತ್ತೆ. 5,25ಕ್ಕೆ. 5,25,000 ರೂಪಾಯಿಗೆ ಆಗುತ್ತೆ. ಓಕೆ 5,25,000ಗೆ. ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಟೈರ್ ಕಂಡೀಷನ್ ಇಂದ ಹಿಡಿದು, ಬಾಡಿ ಲೈನ್ ಇಂದ ಹಿಡಿದು ತುಂಬಾ ಚೆನ್ನಾಗಿರೋಂಥ ವೆಹಿಕಲ್ ಸರ್ ಇದು. ಓಕೆ 5,50,000 ರೂಪಾಯಿಗೆ ಆಗುತ್ತೆ. ಓಕೆ ನೆಕ್ಸ್ಟ್ ಮೂರ್ತಣ್ಣ ಇನೋವಾ. ಸರ್ ಇನೋವಾ ಬಂದು 2007 ಮಾಡಲು, ಸಿಂಗಲ್ ಓನರು, 6 ಸೀಟರ್ ವೆಹಿಕಲ್, G ವರ್ಷನ್ನು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಒಂದು ಶಿಫ್ಟ್ ರೇಟಲ್ಲಿ ಕೊಡ್ಬೋದು ಸರ್. 4 ಲಕ್ಷಕ್ಕೆ ಕೊಟ್ಬಿಡೋಣ. 4 ಲಕ್ಷಕ್ಕೆ ಇನೋವಾ. ಇನ್ನೂ 5,000 ಕಮ್ಮಿ ಮಾಡೋಣ ಸರ್. ಓಕೆ 3,95,000 ರೂಪಾಯಿಗೆ 6 ಸೀಟರ್ ವೆಹಿಕಲ್ ಇನೋವಾ ಕೊಡೋಣ. ಓಕೆ 395ಕ್ಕೆ. ಈ ಇನೋವಾ ಮೂರ್ತಣ್ಣ. ಸರ್ ಇದು ಬಂದು 2012 ಮ್ಯಾನುಫ್ಯಾಕ್ಚರಿಂಗು, 13 ರಿಜಿಸ್ಟ್ರೇಷನ್ನು, V ವರ್ಷನ್ನು, ಟಾಪ್ ಅಂಡ್ ಮಾಡಲು, ರೀನಂಬರು. ಓಕೆ ರೀನಂಬರ್. ಇದು ರೀನಂಬರು ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. ಒಂದು 5,65,000 ರೂಪಾಯಿಗೆ ಆಗುತ್ತೆ ಸರ್. ಸರ್ ಡೆಡ್ ಲೈನ್ 5,65,000 ರೂಪಾಯಿಗೆ ಆಗುತ್ತೆ. ಡೆಡ್ ಲೈನ್ ಅದೇ 5,65,000. ಹೌದು, 5,65,000 ರೂಪಾಯಿಗೆ ಆಗುತ್ತೆ. ಓಕೆ ಸಿಯಾಜ್ ಮೂರ್ತಣ್ಣ. K02 ಸರ್ ಸಿಯಾಜ್ ಬಂದು 2016 ಮಾಡಲು, ಸಿಂಗಲ್ ಓನರು, ZXi ಪ್ಲಸ್, ಟಾಪ್ ಅಂಡ್ ಮಾಡಲು, ಆಟೋಮೆಟಿಕ್ ಗಾಡಿ. ಓಕೆ ಸರ್ ಓಡಿರೋದು ಬಂದು ಬರೀ 39,000. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,85,000 ಕೋಟಿಂಗ್ ಇರೋದು. ಒಂದು 4,65,000 ರೂಪಾಯಿಗೆ ಆಗುತ್ತೆ ಸರ್. 465. 465ಗೆ 16 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಹಿಂದೆ ಏನು ತೋರಿಸ್ದೋ ಸಿಯಾಜು ಅದು ಬಂದು VXA ಪ್ಲಸ್ ಆಗಿರುತ್ತೆ, ZXA ಪ್ಲಸ್ ಅಲ್ಲ, VXA ಪ್ಲಸ್ಸು. ಸೊ ಲೋಪದೋಷ ಆಗಿದೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ಇವಾಗ ಮೂರ್ತಣ್ಣ ನಿಸಾನ್ ಟೆರಾನೋ. ಸರ್ ನಿಸಾನ್ ಟೆರಾನೋ ಬಂದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, 110 PS. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈರ್, ಡೀಪ್ ಫೈರ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. 4,50,000 ಕೋಟಿಂಗ್ ಇರೋದು. 4,25,000 ರೂಪಾಯಿ ಕೊಡೋಣ. ಓಕೆ 4,25ಕ್ಕೆ. ಟೆಸ್ಟರು ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಡಸ್ಟರು, 85 PS, 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್ ಗಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 4,50,000 ಇರೋದು. 4,25,000 ರೂಪಾಯಿ ಕೊಡೋಣ ಸರ್. ಓಕೆ 4,25ಕ್ಕೆ. ಈ ವ್ಯಾಗನರ್ ಮೂರ್ತಣ್ಣ. ಸರ್ ವ್ಯಾಗನರ್ ಬಂದು 2007 ಮಾಡಲು, ಸಿಂಗಲ್ ಓನರು. ಈ ಗಾಡಿ ನೋಡಿ ಸರ್, ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡಲು, ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಗುಡ್ ಕಂಡೀಷನ್ ಗಾಡಿ. 1,65,000 ಇರೋದು ಸರ್. 1,50,000 ರೂಪಾಯಿ ಕೊಡೋಣ. 150ಕ್ಕೆ. 1,50,000 ರೂಪಾಯಿ ಕೊಡೋಣ. ಓಕೆ 1.5 ಲಕ್ಷಕ್ಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಓಕೆ ನೆಕ್ಸ್ಟ್ SX. ಸರ್ SX4 2010 ಮಾಡಲು, 910 ZXi. ಓಕೆ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು 2,05,000 ಕೋಟಿಂಗ್ ಇರೋದು. 1,95,000 ರೂಪಾಯಿ ಕೊಡೋಣ. 195ಕ್ಕೆ. 1,95,000 ರೂಪಾಯಿ ಕೊಡೋಣ. ಓಕೆ ಹ್ಯುಂಡೈ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಬಂದು 2007 ಮಾಡಲು, ಥರ್ಡ್ ಓನರು, ಎಕ್ಸ್ವಾ. ಅಂದರೆ ಎಕ್ಸ್ವಾ ಅಂದರೆ 4 ಪವರ್ ವಿಂಡೋ ಬರುತ್ತೆ. ಟಾಪ್ ಎಂಡ್. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 1,75,000 ಇರೋದು. 1,55,000 ರೂಪಾಯಿ ಕೊಡೋಣ ಸರ್. 1,55,000. 1,55,000 ರೂಪಾಯಿ ಕೊಟ್ಬಿಡೋಣ ಸರ್. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಎಕ್ಸ್ವಾ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಓಕೆ ನೆಕ್ಸ್ಟ್ ಚೆವರ್ಟ್ ಬೀಟ್ ವಿತ್ ಮ್ಯಾಗ್ ವೀಲ್ ಇರೋಂಥದ್ದು ಸರ್. ಇದು ಬಂದು ಬೀಟ್ ಬಂದು 2015 ಮಾಡಲು, ಸೆಕೆಂಡ್ ಓನರು, LT ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 20+ ಮೈಲೇಜ್ ಬರುತ್ತೆ ಸರ್. ಇದು 2,45,000 ಇರೋದು. 2,25,000 ರೂಪಾಯಿ ಕೊಟ್ಬಿಡೋಣ. ಓಕೆ 2,25ಕ್ಕೆ. ಡೀಸೆಲ್ ಕ್ಲಾಸ್ ಆಗಿದೆ ಸರ್ ಗಾಡಿ. ಓಕೆ ಅದು ಕೂಡ K19. ಕೆಲವರೆಲ್ಲ ತುಂಬ ಜನ ಮೈಲೇಜ್ ಕೇಳ್ತಾರೆ. ಬರಲಿ ಸರ್, 20+ ಮೈಲೇಜ್ ಬರುತ್ತೆ. 2,25,000. ಇನ್ನೂ 5,000 ಕಮ್ಮಿ ಮಾಡಿ 2,20,000 ರೂಪಾಯಿ ಕೊಡೋಣ. ಓಕೆ ಇದು ಮೂರ್ತಣ್ಣ ಆವಿಯೋ. ಸರ್ ಆವಿಯೋ ಬಂದು ಸಡನ್ ಗಾಡಿ. ಬರೀ 1,25,000 ರೂಪಾಯಿ ಕೊಟ್ಬಿಡೋಣ. ಫ್ರೆಶ್ ಆಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಬರೀ 1,25,000 ರೂಪಾಯಿ ಕೊಟ್ಬಿಡೋಣ. 1,25ಕ್ಕೆ. ಮಾಡಲ್ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. 7 ಥರ್ಡ್ ಓನರ್, ಫ್ರೆಶ್ ಆಫ್ಸ್ ಇದೆ ಸರ್. ಓಕೆ ಓಮಿನಿ. ಸರ್ ಇದು ಬಂದು 2010 ಮಾಡಲು, ಸಿಂಗಲ್ ಓನರು, ಯೆಲ್ಲೋ ಬರ್ಡ್ ಗಾಡಿ. ಓಕೆ
ಆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಮಾಡ್ಕೊಡ್ತೀವಿ. 1,50,000 ರೂಪಾಯಿಗೆ ಆಗುತ್ತೆ. ಓಕೆ. ಸ್ಪಾರ್ಕು ಸರ್ ಸ್ಪಾರ್ಕ್ ಬರೀ 1,15,000 ರೂಪಾಯಿ ಕೊಟ್ಬಿಡೋಣ ಸರ್. 10 ಮಾಡಲು ಸೆಕೆಂಡ್ ಓನರ್ ಗಾಡಿ ಫ್ರೆಶ್ FC ಮಾಡಿಸ್ಕೊಡ್ತೀನಿ. 1,15,000 ರೂಪಾಯಿ ಕೊಟ್ಬಿಡೋಣ. ಓಕೆ. ಸೊ ಈ ಆಲ್ಟೋ ಬಂದು 10 ಸಿಂಗಲ್ ಓನರ್ ಗಾಡಿ LXI. ಓಕೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ತುಂಬ ಜನ ಕೇಳ್ತಾರೆ. 20 ಮೈಲೇಜ್ ಬರುತ್ತೆ ಸರ್ ಇದು. ಸಿಂಗಲ್ ಓನರ್ ಗಾಡಿ ಕೇಳ್ತಾರೆ ಸರ್. ಬರೀ 1,45,000 ರೂಪಾಯಿ ಕೊಡ್ತೀವಿ. 1,65,000 ಇರೋದು 1,45,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟು ವರ್ಣ ಸರ್ ವರ್ಣ ಫ್ಲೂಡಿಕೋ ಪೆಟ್ರೋಲ್ ವೇರಿಯಂಟು SX ಟಾಪ್ ಅಂಡ್ ಮಾಡಲು. ಓಕೆ. ಸರ್ ಇದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. 3,10,000 ಕೋಟಿಂಗ್ ಇರೋದು. ಬರೀ 2,90,000 ರೂಪಾಯಿ ಕೊಡೋಣ ಸರ್. 2,90ಕ್ಕೆ 2,90,000 ರೂಪಾಯಿ ಕೊಟ್ಬಿಡೋಣ. ಓಕೆ. ನೆಕ್ಸ್ಟ್ ಜೈಲು ಸರ್ ಜೈಲೋ ಆಸ್ ಇಟ್ ಈಸ್ ಕಂಡೀಷನ್ FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. 1,20,000 ರೂಪಾಯಿ ಕೊಟ್ಬಿಡೋಣ. Okay, 7 ಸೀಟರ್ ವೆಹಿಕಲ್ 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ. ಪೋಲೋ ಸರ್ ಪೋಲೋ ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಟ್ರೆಂಡ್ ಲೈನ್ ಸರ್ ಬೇಸಿಕ್ ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ತುಂಬ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 2,90,000 ಕೋಟಿಂಗ್ ಇರೋದು. ಬರೀ 2,65,000 ರೂಪಾಯಿ ಕೊಡೋಣ. 2,65,000 265 ಕೊಟ್ಬಿಡೋಣ. 260 ಮಾಡಿ ಸರ್. 260 ಚಾನಲ್ ಕಡೆಯಿಂದ ಬಂದು 260 ಕೊಟ್ಬಿಡೋಣ. ಸರಿ ಮೂರ್ತಿ ಅಣ್ಣ. ಎಲೆಕ್ಟ್ರಿಕ್ ವೆಹಿಕಲ್ ರೇವಾ ಸರ್ ಇದು ಒಂದು 2015 ಮಾಡಲು ಸಿಂಗಲ್ ಓನರು. ಚಾರ್ಜಿಂಗ್ ಮಾಡಿಸೋದು ಓಡಿಸೋದು. ಒಂದು ಸಾರಿ ಚಾರ್ಜಿಂಗ್ ಮಾಡಿಸಿದ್ರೆ ಒಂದು 60 ಕಿಲೋಮೀಟ್ರ್ ಬರುತ್ತೆ ಅಂತಾರೆ. 70 ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನೀವು ಇಷ್ಟಪಟ್ಟವ್ರು ಯಾರಾದರೂ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಸ್ಕೊಂಡು ತೊಗೊಂಡು ಹೋಗ್ಬೋದು ಸರ್. ಇದು ಬಂದು 1,40,000 ರೂಪಾಯಿಗೆ ಆಗುತ್ತೆ. 1,40,000 ಹೌದು. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ನೆಕ್ಸ್ಟ್ ಮೂರ್ತಿ ಅಣ್ಣ ಸ್ಕೋಡಾ ಸರ್ ಇದು ಸ್ಕೋಡಾ ರ್ಯಾಪಿಡ್ ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 2,85,000 ಕೋಟಿಂಗ್ ಇರೋದು. 2,60,000 ರೂಪಾಯಿ ಕೊಡೋಣ ಸರ್. ಓಕೆ. 2,60,000 ಡೀಸೆಲ್ ಅಲ್ಲ ಇದುವೇ ಸರ್ ಡೀಸೆಲ್ ವೇರಿಯಂಟು ಸಡನ್ ಗಾಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 20+ ಮೈಲೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಪೋಲೋ ಮೂರ್ತಿ ಅಣ್ಣ. ಸರ್ ಪೋಲೋ ಬಂದು 2010 ಮಾಡಲು ಟ್ರೆಂಡ್ ಲೈನು ಅಂದರೆ ಬೇಸಿಕ್ ಮಾಡಲು. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು. ಸರ್ ಇದು ಬಂದು 2,10,000 ಕೋಟಿಂಗ್ ಇರೋದು. 1,2,00,000 ಕೊಟ್ಬಿಡೋಣ ಸರ್. 2,00,000ಕ್ಕೆ 2,00,000 ಗಾಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ. ಓನರ್ ಮಾತ್ರ 5 ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಇನ್ನು 5,000 ಕಮ್ಮಿ ಮಾಡೋಣ ಸರ್. 195 ಕೊಡೋಣ. ಓಕೆ. 1,95,000ಕ್ಕೆ ಪೋಲೋ. ಸೊ ಮೋಸ್ಟ್ಲಿ ನೀವು ನೋಡಿರೋ ವಿಡಿಯೋದಲ್ಲಿ ಇದೆ ತುಂಬಾನೇ ಕಡಿಮೆ ಪ್ರೈಸಲ್ಲಿ ಹೇಳಿರೋಂಥದ್ದು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಸರ್ ಗಾಡಿ. ಓಕೆ. ಆಲ್ಟೋ ಮೂರ್ತಿ ಅಣ್ಣ. ಸರ್ ಆಲ್ಟೋ ಬಂದು 2011 ಮಾಡಲು LXI. ಗಾಡಿ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು. ಓಕೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಸರ್ ಇದು ಬಂದು 2,00,000 ಕೋಟಿಂಗ್ ಇರೋದು. 1,85,000 ರೂಪಾಯಿಗೆ ಆಗುತ್ತೆ. ಓಕೆ. 1,85,000 1,85,000 ರೂಪಾಯಿಗೆ ಆಗುತ್ತೆ. ಓಕೆ. ಇದು ಮೂರ್ತಿ ಅಣ್ಣ. ಸರ್ I10 ಬಂದು 2010 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಸರ್ ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ನೋಡಿ ಸರ್ ಫಸ್ಟ್ ಕ್ಲಾಸ್ ಆಗೈತೆ. 90% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಸರ್ ಇದು ಬಂದು 1,95,000 ಹೇಳೋದು. 1,85,000 ರೂಪಾಯಿ ಕೊಟ್ಬಿಡೋಣ. 1,85,000 1,85,000 ರೂಪಾಯಿ ಕೊಟ್ಬಿಡೋಣ. ಓಕೆ. ಬ್ರೆಜಾ ಮೂರ್ತಿ ಅಣ್ಣ. ಸರ್ ಬ್ರಿಜಾ ಬಂದು 2018 ಮಾಡಲು ಸೆಕೆಂಡ್ ಓನರ್ ಗಾಡಿ. VDI 63,000 ಓಡಿದೆ. ಆಕ್ಷನ್ ಫ್ರೀ ವೆಹಿಕಲು. ರೀಪ್ಲೇಸ್ಮೆಂಟ್ ಯಾವುದೆಲ್ಲ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಸರ್ ಇದು ಬಂದು 8,40,000 ಕೋಟಿಂಗ್ ಇರೋದು. ಒಂದು 8,10,000 ಮಾಡೋಣ ಸರ್. 8,10,000 ಮಾಡಿಬಿಡೋಣ ಬಿಡಿ. 8,00,000ಕ್ಕೆ ಲೋನ್ ಎಷ್ಟವರೆಗೂ ಆಗ್ಬೋದು ಮೂರ್ತಿ ಸರ್? ಆಗುತ್ತೆ. 80 ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಆಗುತ್ತೆ. ಓಕೆ. ಅದು ಕೂಡ ಡೀಸೆಲ್ ವೇರಿಯಂಟು. ಇದು ಕೂಡ 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಮೈಲೇಜ್ ಕೂಡ ಬರುತ್ತೆ. ಓಕೆ. ನೆಕ್ಸ್ಟ್ ಮೂರ್ತಿ ಅಣ್ಣ. ಸರ್ ಇದು ಪೋಲೋ. ಪೋಲೋದಲ್ಲಿ 15 ಮಾಡಲು ಸೆಕೆಂಡ್ ಓನರು. 63,000 ಓಡಿದೆ. ಓಕೆ. ಹೈ ಲೈನು ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಸರ್ ಇದು ಬಂದು 5,00,000 ಕೋಟಿಂಗ್ ಇರೋದು. ಒಂದು 4,75,000 ರೂಪಾಯಿಗೆ ಆಗುತ್ತೆ. 4,75,000. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹೇಳಿದ ರೇಟೇ ಅವರು ಕೊಡಲ್ಲ, ನಾವು ಅವ್ರು ಕೇಳಿದ ರೇಟ್ ನಾವು ಕೊಡೋಕ್ಕಾಗಲ್ಲ. ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಳ. ಓಕೆ. ವ್ಯಾಪಾರ ಅಂತ ಬಂದಾಗ ಹೌದು ಪ್ರೈಸ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಪೆಟ್ರೋಲು. ಸರ್ ಶಿಫ್ಟ್ ಪೆಟ್ರೋಲ್ ಬಂದು 2011 ಮಾಡಲು ಸಿಂಗಲ್ ಓನರು. 56,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ. ಕಸ್ಟಮರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಬಂದು 3,60,000 ರೂಪಾಯಿಗೆ ಆಗುತ್ತೆ ಸರ್. 3,85,000 ಹೇಳ್ತಾರೆ. 40,000 ಕೇಳೋರು ಕೊಟ್ಟಿಲ್ಲ. 3,55,000 ರೂಪಾಯಿ ಮಾಡ್ಕೊಡೋಣ ಸರ್. 3,55,000 ರೂಪಾಯಿ ಮಾಡ್ಕೊಡೋಣ. ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಿಟ್ಟರು. ಗಾಡಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೇಟಲ್ಲಿ ಕೆಳಗೆ ಬರ್ತಾ ಇಲ್ಲ ಅವರು. ಓಕೆ. ಸೊ 3,55,000 ರೂಪಾಯಿಗೆ ಮಾಡ್ಕೊಡ್ಬೋದು.
ಓಕೆ, ಜೊತೆಗೆ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿರುವಂಥ ಗಾಡಿ. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಸ್ವಿಫ್ಟಲ್ಲಿ ನಿಮಗೆ ನ್ಯೂ ಶೇಪ್ ನೋಡ್ತಾ ಇದ್ರೆ K02 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗು. ಹೌದು ಸರ್, ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ಗಾಡಿ, ZXi ಪ್ಲಸ್ ಟಾಪ್ ಅಂಡ್ ಮಾಡಲು, ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಇದು ಓಕೆ, ಆಟೋಮೆಟಿಕ್ಕು ತುಂಬ ಚೆನ್ನಾಗಿದೆ ಸರ್. ಇದು ಬಂದು 5,25,000 ಕೋಟಿಂಗ್ ಇರೋದು, ಒಂದು 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಆಗುತ್ತೆ. 19 ಮಾಡಲು ಸಿಂಗಲ್ ಓನರ್ ಗಾಡಿ, ZXi ಪ್ಲಸ್ ಪೆಟ್ರೋಲ್ ಆದರೂ ಕೂಡ 18+ ಮೈಲೇಜ್ ಬರುತ್ತೆ. ಅದು ರಿಫ್ರೆಶ್ಡ್ ಇಂಜಿನ್ ಆದ್ರಿಂದ. ಸೊ ನೆಕ್ಸ್ಟ್ ಮೂರ್ತಣ್ಣ ಸಿಯಾಜ್ ಸರ್. ಸಿಯಾಜ್ ಬಂದು 2017 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟು, 92,000 ಓಡಿದೆ, ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಕೂಡ ಮಾಡಿಸ್ಕೊಡ್ಬೋದು ಸರ್. ಇದು ಬಂದು ಒಂದು 5,30,000 ರೂಪಾಯಿಗೆ ಆಗುತ್ತೆ. 5:30ಕ್ಕೆ 5,30,000 ರೂಪಾಯಿ. ಲಾಸ್ಟ್ ಟೈಮ್ ಒಂದು 5,10,000 ರೂಪಾಯಿಗೆ ಹಾಕಿದ್ದು. ವಿಡಿಯೋ ಅಂತೂ ಚಿತ್ರಾನ್ನ ಬಾಯಲ್ಲಿ ಮೊಸರನ್ನ ಬರಲಿ ಸರ್, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬರಲಿ. ಓಕೆ, ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಮೂರ್ತಣ್ಣ ಬಲೇನೋ ಬಂದು 2016 ಮಾಡಲು ಸಿಂಗಲ್ ಓನರು, 40,000 ಓಡಿದೆ, ಡೆಲ್ಟಾ ವೇರಿಯಂಟು ಸರ್. ಇದು ಆಟೋಮೆಟಿಕ್ ಗಾಡಿನೇ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಒಂದು 5,75,000 ಕೋಟಿಂಗ್ ಇರೋದು, ಒಂದು 5,50,000 ರೂಪಾಯಿ ಮಾಡ್ಕೊಡ್ಬೋದು. 5:50ಕ್ಕೆ 5,50,000 ರೂಪಾಯಿಗೆ ಗಾಡಿ ತುಂಬ ಚೆನ್ನಾಗಿದೆ ಸರ್. ಪೆಟ್ರೋಲ್ ಅಲ್ಲ ಇದು? ಸರ್ ಪೆಟ್ರೋಲ್ ವೇರಿಯಂಟು. ಓಕೆ, ಇದರಲ್ಲೂ ಕೂಡ ನೀವು 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಕೂಡ ಆಟೋಮೆಟಿಕ್ ಗಾಡಿ, 2017 ಮಾಡಲು, 52,000 ಓಡಿದೆ, ಕ್ವಿಡ್ಡು, ಕ್ಲೈಂಬರು, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2,90,000 ಕೋಟಿಂಗ್ ಇರೋದು, 2,70,000 ರೂಪಾಯಿ ಕೊಡೋಣ. ಓಕೆ, ಏನು ಮೂರ್ತಣ್ಣ ಸರ್. ಏನು ಬಂದು 2012 ಮಾಡಲು ಸಿಂಗಲ್ ಓನರು, 70,000 ಓಡಿದೆ, ಡಿಲೈಟ್ ಪ್ಲಸ್ಸು, ತುಂಬ ಚೆನ್ನಾಗಿದೆ ಗಾಡಿ. ಇದಕ್ಕೂ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಸಿಗುತ್ತೆ. ಇದು 2,45,000 ಇರೋದು, 2,35,000 ರೂಪಾಯಿ ಕೊಡೋಣ. ಓಕೆ, ಸೆಲೆರಿಯೋ ಸರ್. ಸೆಲಾರಿಯಾ ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ, 64,000 ಓಡಿದೆ, ಜಿನಿಯನ್ ಮೀಟ್ರು. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, VXi ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,85,000 ಇರೋದು, 3,65,000 ರೂಪಾಯಿ ಕೊಡೋಣ. ಓಕೆ, 365ಕ್ಕೆ XUV 500. XUV 500 ಬಂದು AA8 ಸರ್. ಟಾಪ್ ಅಂಡ್ ಮಾಡಲು, 2011 ಮಾಡಲು, ಲೋನ್ ಸಿಗೋ ಥರ ಇದ್ದಿದ್ರೆ ಇಷ್ಟೊತ್ತು ಯಾವಾಗ ಹೋಗಿರೋದು. ಇದು ಲೋನ್ ಸಿಗಲ್ಲ. ಓಕೆ, ಲೋನ್ ಸಿಗಲ್ಲ ಸರ್. 11 ಮಾಡಲು ತುಂಬ ಚೆನ್ನಾಗಿದೆ ಗಾಡಿ, 1,13,000 ಓಡಿದೆ, ಜಿನಿಯನ್ ಮೀಟ್ರು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು 4,90,000 ರೂಪಾಯಿಗೆ ಆಗುತ್ತೆ. 4,90,000. ಅದು ಕೂಡ W8 ಸರ್. ಇಷ್ಟೊತ್ತಿಗೆ ಯಾವಾಗ ಹೋಗಿರೋದು ಗಾಡಿ, ಲೋನ್ ಸಿಗ್ತಾ ಇಲ್ಲ. ಲೋನ್ ಸಿಗಲ್ಲ. 11 ಮಾಡಲಿ ಲೋನ್ ಸಿಗಲ್ಲ. ತುಂಬ ಜನ ಬರ್ತಾರೆ, ಲೋನ್ ಮಾಡಿಸ್ಕೊಂಡು ನಾವು ಗಾಡಿ ತೊಗೊಂಡೋಗ್ತೀವಿ ಅಂತಾರೆ, ಬಟ್ ಲೋನ್ ಆಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಸರ್ 7 ಸೀಟರ್ ವೆಹಿಕಲ್ ಎರ್ಟಿಗಾ, ಅದು ಕೂಡ BDI ಡೀಸೆಲ್ ಮಿಡ್ ವೇರಿಯಂಟ್. ತುಂಬ ಚೆನ್ನಾಗಿದೆ ಸರ್. 2012 ಮಾಡಲು, ಸೆಕೆಂಡ್ ಓನರು. ಓಕೆ, 7 ಸೀಟರ್ ವೆಹಿಕಲ್ VDI ಸರ್. ಇದು ಬಂದು 5,25,000 ಹೇಳ್ತಾ ಇರೋದು, ಒಂದು 4,95,000 ಮಾಡೋಣ. 4,95,000 ಕೊಟ್ಬಿಡಿ ಸರ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ VDI. ಓಕೆ, ಸೊ VDI ಆರಾಮಾಗಿ ನೀವು 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಬರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಒಳಗಡೆ ನೀವು ನೋಡ್ತಾ ಇರ್ಬೋದು Hyundai i20 ಇರುತ್ತೆ, K53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಈ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್. ಸರ್ i20 ಬಂದು 2013 ಮಾಡಲು, ಸೆಕೆಂಡ್ ಓನರು, 73,000 ಓಡಿದೆ, ಆಸ್ತಾ ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,85,000 ಕೋಟಿಂಗ್ ಇರೋದು, 3,65,000 ರೂಪಾಯಿ ಕೊಟ್ಬಿಡೋಣ. 3,55,000 ಮಾಡಿ ಸರ್. 355ಕ್ಕೆ 355 ಮಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಕಸ್ಟಮರ್ಗೆ. ಖುಷಿಯಿಂದ ತಗೊಂಡು ಹೋಗ್ಬೇಕು. ನಮ್ಮ ಶೋರೂಮಿಗೆ ಬಂದರೆ ಖುಷಿಯಿಂದ ತಗೊಂಡು ಹೋಗ್ಬೇಕು. ಗಾಡಿನೂ ಚೆನ್ನಾಗಿದೆ, ಲೋನ್ ಕೂಡ ಈಸಿಯಾಗಿ ಆಗುತ್ತೆ, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ, ಈ ಹಿಂದೆ ನಾವು ನಿಮಗೆ ಸ್ವಿಫ್ಟ್ ತೋರಿಸಿದ್ದು. ಸೊ ಇವಾಗ ನೋಡ್ತಾ ಹೋದ್ವಿ ಡಿಸೈರು ಸರ್. ಸಿಲ್ವರ್ ಕಲರಲ್ಲಿ 2 ಇರುತ್ತೆ. ಸೊ ಮತ್ತೆ ನಿಮಗೆ ಗೋಲ್ಡ್ ಕಲರಲ್ಲೂ ಇರುತ್ತೆ. ಈಗ ಸಿಲ್ವರ್ ಕಲರ್ದು ಇದ್ರ ಬಗ್ಗೆ ಡೀಟೇಲ್ ಸರ್. ಇದು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, VDI ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. 4,35,000 ಕೋಟಿಂಗ್ ಇರೋದು, ಫೈನಲ್ ಟು ಫೈನಲ್ 4,15,000 ರೂಪಾಯಿ ಕೊಡೋಣ ಸರ್. ಓಕೆ, ಈ ಡಿಸೈರು ಮೂರ್ತಣ್ಣ ಸರ್. ಇದು ಬಂದು 2013 ಮಾಡಲು, ಸಿಂಗಲ್ ಓನರ್ LDI ಅಂದರೆ ಪವರ್ ವಿಂಡೋ ಒಂದು ಬರಲ್ಲ. 4,10,000, 3,75,000 ರೂಪಾಯಿ ಕೊಡೋಣ. ಡೀಸೆಲ್ ವೇರಿಯಂಟ್ 375ಕ್ಕೆ 3,75,000 ರೂಪಾಯಿ ಕೊಡೋಣ. ಓಕೆ, ಆ ಡೀಸೆಲ್ ಮೂರ್ತಣ್ಣ ಸರ್. ಇದು ಬಂದು 15 ಮಾಡಲು, ಸಿಂಗಲ್ ಓನರ್, VXi ಪೆಟ್ರೋಲ್ ವೇರಿಯಂಟು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಪೆಟ್ರೋಲ್ ವೇರಿಯಂಟು ಸರ್. ಇದು ಬಂದು 4,65,000 ಇರೋದು, ಒಂದು 4,45,000 ರೂಪಾಯಿ ಕೊಡೋಣ ಬನ್ನಿ ಸರ್. ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ. ತುಂಬ ಜನ ಇವಾಗ ಡೀಸೆಲ್ ಹೋಗಲ್ಲ, ಗಾಡಿ ರೇರ್ ಆಗಿರ್ತಾರಲ್ಲ, ಅವ್ರು ಪೆಟ್ರೋಲ್ ವೇರಿಯಂಟ್ ಕೇಳ್ತಾರೆ. 15 ಮಾಡಲು, ಸಿಂಗಲ್ ಓನರ್, ಬನ್ನಿ 4,45,000 ರೂಪಾಯಿ ಕೊಡ್ತೀನಿ. ಓಕೆ, ಎಷ್ಟು ಮೂರ್ತಣ್ಣ ಬ್ಲೂ ಕಲರ್ ವ್ಯಾಗನ್ ಸರ್. ಬ್ಲೂ ಕಲರ್ ವ್ಯಾಗನರ್ ಬಂದು 18 ಮಾಡಲು, ಸಿಂಗಲ್ ಓನರು, 35,000 ಓಡಿದೆ, VXi ಸರ್. ಇದು ಆಟೋಮೆಟಿಕ್ಕು. ಓಕೆ, ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ.
4,50,000 ಕೋಟಿಂಗ್ ಇರೋದು 4,25,000 ಕೊಡೋಣ. ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ. ಓಕೆ, ಅದರಲ್ಲೂ ಕೂಡ ಹೆಚ್ಚು ಕಡಿಮೆ, ಅದಕ್ಕೂ ಕೂಡ ಲೋನು ಕೂಡ ಆಗುತ್ತೆ. ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ನಾನು ಹೇಳಿಲ್ವಾ, ಪ್ರೊಫೈಲ್ ಚೆನ್ನಾಗಿರಬೇಕು, ಇಲ್ಲ ಸ್ಯಾಲ್ರಿಡ್ ಆಗಿರಬೇಕು, ಇಲ್ಲ ಸ್ವಂತ ಮನೆ ಆಗಿರಬೇಕು, ಈ ಥರದಲ್ಲಿ ಇದ್ದರೆ ಖಂಡಿತ ಲೋನ್ ಮಾಡಿಸ್ಕೊಡೋಣ. ಓಕೆ, ಸೊ ನೋಡಿದ್ರಲ್ಲ, ಸೊ ಇವೆಲ್ಲ ಕೂಡ ಸ್ಟಾಕ್ಸ್ ಇರೋಂಥದ್ದು ನೆಕ್ಸ್ಟ್ ಕಾರ್ಸಲ್ಲಿ. ಅಡ್ರೆಸ್ ಎಲ್ಲ ನಾವು ಆಲ್ರೆಡಿ ತಿಳಿಸಿದ್ದೀವಿ, ಲೋನು ಕೂಡ ನಾವು ಆಲ್ರೆಡಿ ಮಾಹಿತಿ ಕೂಡ ಕೊಟ್ಟಿದ್ದೀವಿ. ಸೊ ನಿಮಗೆ ಈ ಗಾಡಿಗಳಲ್ಲಿ ಯಾವುದೇ ಮಾಹಿತಿ ಬೇಕಿದ್ರು ಕೂಡ, ಇದ್ರದ್ದು ಯಾವುದೇ ಫೋಟೋಸ್ ಬೇಕಿದ್ರು ಕೂಡ ಮೂರ್ತಿ ಅವ್ರ ನಂಬರು ವೀಡಿಯೋ ಮೇಲೆ ಇರುತ್ತೆ. ಸೊ ಇವರು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ, ನೀವು ಬೇಕಾದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಖುದ್ದಾಗಿ ಗಾಡಿನ ಓಡಿಸಿ ನಿಮ್ಗೆ ಇಷ್ಟ ಇದ್ದರೆ ಪ್ರೊಸೀಡ್ ಮಾಡ್ಬೋದು. ಹೌದು ಸರ್. ಹೌದು ಮೂರ್ತಿಯಣ್ಣ? ಹೌದು. ಓಕೆ, ಸೊ ಇದೇ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಎಲ್ಲ ಶೋರೂಮಲ್ಲೂ ಕೂಡ ನಾವು ಏನು ಗೊತ್ತಾ ಸರ್, ಇವಾಗ ಕಸ್ಟಮರ್ ಒಂದು ಗಾಡಿ ಒಂದು ಲೈಕ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಓಕೆ, ಮೆಕ್ಯಾನಿಕ್ ಜೊತೆಲೇ ಕರ್ಕೊಂಡ್ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಓಕೆ ಆದಮೇಲೆ ಕುಂತ್ಕೊಂಡು ವ್ಯಾಪಾರ ಮಾಡೋಣ. ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ನಾವು ಹೇಳಿದ್ದೆಲ್ಲ ಫೈನಲ್ ರೇಟೇ ಹೇಳಿರ್ತೀನಿ, ಅದರಲ್ಲೂ ಆಫರ್ ರೇಟಲ್ಲೇ ಹೇಳಿರ್ತೀನಿ, ಬಟ್ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಸರಿ ಮಾಡ್ತಾಳೆ, ನೋಡೋಣ. ನಮ್ಮ ವಿಡಿಯೋ ನೋಡ್ತಾರೆ ಅಂತ ಚಂದದಾರರು ಬರ್ತಾರೆ ಸರ್, ಬಂದೇ ಬರ್ತಾರೆ. ಯಾಕೆಂದರೆ ಕಸ್ಟಮರು ನಮ್ಮ ನೆಕ್ಸಾ ಕಾರ್ಸಲ್ಲಿ ಸಿಗೋ ಪ್ರೈಸಸ್ಸು ಬೇರೆ ಕಡೆ ಎಲ್ಲೂ ಸಿಗಲ್ಲ, ಖಂಡಿತ ಹೇಳ್ತೀನಿ. ಹಂಗಾಗಿ ನಮ್ಮಲ್ಲಿ ನೆಕ್ಸಾ ಕಾರ್ಸ್ ಹುಡ್ಕೊಂಡು ಬಂದೇ ಬರ್ತಾರೆ. ಒಳ್ಳೊಳ್ಳೆ ಗಾಡಿಗಳು ಕೊಡೋಣ, ಬೆಸ್ಟ್ ಆಫರಲ್ಲಿ ಗಾಡಿ ಕೊಡೋಣ. ಓಕೆ, ಮಾಡ್ತೇನೆ.